40 ವರ್ಷ ಆಯ್ತಾ? 40 ವರ್ಷ ಹಳೇ ಟ್ರ್ಯಾಕ್ಟ್ರಿ ಓಡಿಸ್ತೇನ್ರಿ. ಮಲ್ಲೇಗೌಡ್ರೆ ಸಮಾಚಾರ ಆರಾಮ? ಇವಾಗ ಬೆಂಗಳೂರು ಮಾರ್ಕೆಟ್ ಮುಗಿಸ್ಕೊಂಡು ಚಿಕ್ಕಬಳ್ಳಾಪುರ ಮಾರ್ಕೆಟಲ್ಲಿ ಇದ್ದೀವಿ. ಹೂವು ಎಲ್ಲ ಲೋಡ್ ಆಗಿದೆ. ಎಲ್ಲ ಬ್ಯಾಗಲ್ಲಿ ಹೂವುಗಳು ಇದ್ದಾವೆ. ಯಾವ್ಯಾವ ಇದ್ದಾವೆ ಅಂತ ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇತ್ತು, ಸಾಕಾಗ್ಬಿಟ್ಟಿತ್ತು. ಹಣ್ಣು ಪಣ್ಣು ಎಲ್ಲ ಒಳಗಡೆ ಇದ್ದಾವೆ. ಸೊ ಲಾರಿ ಒಳಗಡೆ ಎಲ್ಲ ಲೋಡ್ ಮಾಡಿ ಕಟ್ಟಿದ್ದೀವಿ ಮೇಲ್ಗಡೆ. ಇಲ್ಲಿ ಹುಡುಗರು ಕೂತ್ಕೊಳ್ಳೋಕ್ಕೆ ಜಾಗ ಮಾಡ್ಕೊಂಡವ್ರೆ. ಇವಾಗ ತುಮಕೂರು ಮಾರ್ಕೆಟಿಗೆ ಹೋಗಬೇಕು. ಅಲ್ಲೊಂದು ಸ್ವಲ್ಪ ಏನೋ ಕೆಲಸ ಇದೆ, ಅಲ್ಲೊಂದು ಮುಗಿಸ್ಕೊಂಡು ಈ ಹೂವನ್ನೆಲ್ಲ ತುಮಕೂರಾಗೆ ಹೊಲಿಯಕ್ಕೆ ಹಾಕ್ಬಿಟ್ಟು ನಾವು ಇನ್ನೂ ತಿಂಡಿ ತಿಂದಿಲ್ಲ, ತಿಂಡಿ ತಿಂದ್ಕೊಂಡು ಹೊರಡೋಣ ಅಂತ ಇದ್ದೀವಿ. ಹುಡುಗ ಬ್ಯಾಗೆಲ್ಲ ಹೊಲ್ದಿದ್ದ, ಅದಕ್ಕೆ ಅವರಿಗೆ ದುಡ್ಡು ಕೊಟ್ಟು ಕ್ಲಿಯರ್ ಮಾಡ್ತಾಯಿದ್ರೆ ಈಗ ಸೀದಾ ಹೊರಡಬೇಕು. ಇವಾಗ ಬನ್ನಿ ಸೀದಾ ತುಮಕೂರು ಕಡೆಗೆ ಹೊರಡೋಣ. ತುಮಕೂರಲ್ಲಿ ಹೂವು ಎಲ್ಲ ಹೊಲಿಯಕ್ಕೆ ಹಾಕ್ಬಿಟ್ಟು, ಸೊ ಅಲ್ಲಿ ಸ್ವಲ್ಪ ಹೂವು ತೊಗೊಳೋದಿತ್ತು, ಬಟಾನ್ಸು 2 ಕಲರ್ದು. ಅದನ್ನು ತೊಗೊಂಡು ಅಲ್ಲಿ ಹೊಲಿಯಕ್ಕೆ ಕೊಟ್ಬಿಟ್ಟು ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಏನಕ್ಕಪ್ಪ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಕೆಲಸನೂ ಹಂಗೆ ಇತ್ತು. ಸೊ ಅದಕ್ಕೋಸ್ಕರ ಹಾಕ್ಬಿಟ್ಟು ಬಂದು ಮಲಗಿದ್ವಿ, ನಿದ್ದೆ ಇರಲಿಲ್ವಲ್ಲ. ಇವಾಗ ಬಂದರೆ ದೇವಸ್ಥಾನ ಹತ್ರ. ಸೊ ಇವಾಗ ಧ್ವಜಾರೋಹಣಕ್ಕೆ ಆಲ್ರೆಡಿ ಇಲ್ಲಿ ಕುಂಭ ಪೂಜೆ ಮತ್ತು ಬಸವಣ್ಣವ್ರ ಪೂಜೆ ಎಲ್ಲ ನಡೆದಿದೆ. ಹಿಂದ್ಗಡೆ ಮಂಡಲ ಪೂಜೆಗೆ ಎಲ್ಲ ರೆಡಿ ಮಾಡಿದ್ದಾರೆ, ಅದನ್ನು ತೋರಿಸ್ತೀನಿ. ಹೂವು ಬರಬೇಕು, ಹೂವು ಲೇಟಾಗಿ ಹೊಲಿಯಕ್ಕೆ ಹಾಕಿದ್ರಿಂದ ಇನ್ನೂ ಕೊಟ್ಟಿಲ್ಲ. ಯಾಕಂದರೆ ಅಜ್ಜಾರಿಗೆ ಹೂವು ಬೇಕು, ಮತ್ತು ಧ್ವಜಾರೋಹಣಕ್ಕೆ ಬೇಕು, ಹಿಂದ್ಗಡೆ ಮಂಡಲ ಪೂಜೆಗೆ ಅಲ್ಲಿಗೆ ಬೇಕು. ಸೊ ಸದ್ಯಕ್ಕೆ ಇಷ್ಟಕ್ಕೆ ಬೇಕು ತೊಗೊಂಬರೋಕ್ಕೆ ಅಂತ ಹೋಗಿದ್ದಾರೆ ನಮ್ಮವರು, ಇನ್ನೂ ಬಂದಿಲ್ಲ. ಬಂದಾದಮೇಲೆ ಧ್ವಜಾರೋಹಣ ಎಲ್ಲ ಮಾಡಬೇಕು. ಆಲ್ರೆಡಿ ಇಲ್ಲಿ ಕುಂಭ ಪೂಜೆ ಮುಗ್ದೋಗಿದೆ. ಸೊ ಅದನ್ನು ತೋರ್ಸೋಕ್ಕಾಗಲಿಲ್ಲ. ಧ್ವಜಾರೋಹಣ ತೋರಿಸ್ತೀನಿ ಯಾವ ಥರ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಇದಾದಮೇಲೆ ಮಂಡಲ ಪೂಜೆ ಇರುತ್ತೆ, ಅದನ್ನೆಲ್ಲ ಮುಗಿಸಿ ಮುಂದೆ ಇಲ್ಲಿ ಚಪ್ರ ಹಾಕೋಕ್ಕಾಗಲಿಲ್ಲ. ಹುಡುಗರೆಲ್ಲ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದರು. ಸೊ ಅದರಿಂದ ಇವಾಗ ಚಪ್ರ ಎಲ್ಲ ಹಾಕಬೇಕು. ಮಂಗಳಾರತಿ ನಡೀತಾ ಇದೆ. ಯಾವ ಥರ ನಡೀತಾ ಇದೆ ಒಲೆ ಪೂಜೆ ಮಾಡಿ ಇವಾಗ ಒಲೆಗೆ ಉರಿ ಇಡ್ತಾ ಇದ್ದಾರೆ. ನಾವು ತುಮಕೂರಾಗ ಒಲೆಗೆ ಹಾಕಿದ್ದು ಹೂವನ್ನೆಲ್ಲ ತೊಗೊಂಬಂದು ಇಳಿಸಿದ್ದೀವಿ, ತೋರಿಸ್ತೀನಿ ಹೂವುಗಳು. ಹಂಗೆ ಡೆಕೋರೇಷನ್ ಎಲ್ಲ ನಡೀತಾ ಇದೆ. ಹುಡುಗರೆಲ್ಲ ಇದ್ದೀವಿ ಇಲ್ಲೇ. ಅಲ್ಲೇ ಟೈಮು ಸರಿಯಾಗಿ ಎಷ್ಟಾಗೈತೋ ಗೊತ್ತಿಲ್ಲ, ನೋಡೋಣ ಸರಿ. ಟೈಮ್ ಆಲ್ರೆಡಿ 12 ಗಂಟೆ 18 ನಿಮಿಷ. ಒಳಗಡೆ ಡೆಕೋರೇಷನ್ ಎಲ್ಲ ತೋರಿಸ್ತೀನಿ. ಇವಾಗ ತರಕಾರಿ ಹೆಚ್ಚಿಟ್ಟಿದ್ದಾರೆ, ಎಷ್ಟು ತರಕಾರಿ ಇದೆ ಅಂತೇಳಿ ನೋಡ್ಕೊಂಬರಂ ಬರ್ರಿ. ಒಳಗಡೆ ಹೋಗಿ ಅಡುಗೆ ಮನೆಗೆ ಹೋಗೇ ಇಲ್ಲ, ಹೋಗಿ ನೋಡ್ಕೊಂಡು. ಇಲ್ಲೂ ಒಲೆ ಪೂಜೆ ನಡೀತಾ ಇದೆ, ನಮ್ಮ ಸಿದ್ದವರು ಪೂಜೆ ಮಾಡ್ತವ್ರೆ. ಇವಾಗ ತರಕಾರಿ ಎಲ್ಲ ಬಿಡಿಸಿ ಸೋಸಿ ಎಲ್ಲ ನೀಟ್ ಮಾಡಿ ಇಟ್ಟವ್ರೆ. ತರಕಾರಿ ಒಳಗಡೆ ರೇಷನ್ನು ಈ ವರ್ಷದ್ದು ಎಷ್ಟೊಂದು ಐತೆ. ಹುಡುಗರೆಲ್ಲ ಟಯರ್ಡಾಗಿ ಸುಮ್ಮನೆ ಹಂಗಂಗೆ ಮಲಿಕೊಂಡಿದ್ರು. ಇವಾಗ ಎದ್ದು ಓಡಾಡ್ತಾರೆ. ಆವಾಗಲೇ ತುಮಕೂರು ಹೋಗಿ ಹೂವು ತೊಗೊಂಬಂದಿದ್ವಿ. ಇವಾಗ ಇನ್ನೊಂದು ಸ್ವಲ್ಪ ಇತ್ತು, ಅದಕ್ಕೆ ಕಾರ್ ತೊಗೊಂಡು ಹೊರಟಿದ್ವಿ. ಆವಾಗಲೇ ಲೈಲ್ಯಾಂಡ್ ತೊಗೊಂಡೋಗಿದ್ವಿ. ಬನ್ನಿ ಇವಾಗ ಶಿಸ್ತಾಗಿ ಹೋಗಿ ಇನ್ನೊಂದಿರೋ ಹೂವನ್ನ ತಗೊಂಬರೋಣ. ರಾತ್ರಿ ಹತ್ತತ್ರ 1:30 ಆಗ್ತಾ ಬಂದಿದೆ. ಇನ್ನೂ ಇಲ್ಲಿ ಹೂವು ರೆಡಿ ಆಗಿಲ್ಲ. ಫೋನ್ ಮಾಡ್ತಾವ್ರೆ, ಫೋನೇ ಎತ್ತುತ್ತಿಲ್ಲ. ಸೊ ಇಷ್ಟೇ ರೆಡಿಯಾಗಿರೋದು. ಆವಾಗಲೇ ನೋಡ್ದಂಗೆ ಪೂರ್ಣಾವತಿ ಎಲ್ಲ ಮುಗಿಸ್ಕೊಂಡು, ಅಲಂಕಾರವನ್ನು ಮುಗಿಸ್ಕೊಂಡು, ಬಸವಣ್ಣವ್ರೀಗ ಗುಡಿ ಪ್ರದರ್ಶನ ಮುಗಿಸ್ಕೊಂಡು ಇವಾಗ ಉಳಿಸ್ಲಮ್ಮ ದೇವಸ್ಥಾನ ಹತ್ರ ಕುಂಭ ತರಲಿಕ್ಕೆ ಹೋಗ್ತಾ ಇದ್ವಿ. ಆಲ್ರೆಡಿ ಊರಿನ ಹೆಣ್ಮಕ್ಳೆಲ್ಲ ಸೇರಿದ್ದಾರೆ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಲಂಕಾರ ಅಂತ ಹೇಳ್ಬಿಟ್ಟು. ಸಾಕಾದಾಗ ಕಾಣ್ತಾ ಇದೆ ದೇವ್ರು ಮಾತ್ರ. ಇವಾಗ ಸೀದಾ ಉಡಿಸ್ಲಮ್ಮ ದೇವಸ್ಥಾನ ಹತ್ರ ಹೋಗಿ ಎಷ್ಟು ಕುಂಭ ಇದ್ದಾವೆ ಅಂತ ನೋಡಿ, ಎಷ್ಟು ಜನ ಸೇರಿದ್ದಾರೆ ಅಂತ ನೋಡಿಕೊಂಡು ಬರೋಣ ಬನ್ನಿ. ನಾನು ನಿಮಗೆ ಸೀದಾ ಉಡಿಸ್ಲಮ್ಮ ದೇವಸ್ಥಾನ ಹತ್ರ ಸಿಗ್ತೀನಿ. ಇವಾಗ ಇದೇ ರೋಡ್ ಉಡಿಸ್ಲಮ್ಮ ದೇವಸ್ಥಾನಕ್ಕೆ ಹೋಗೋ ರೋಡ್ ಇದು. ಸೊ ಹೊರಟಿದ್ದೀವಿ. ಅಜಯಾರು ನೋಡ್ತಾ ಇರ್ಬೋದು ಯಾವ ರೀತಿ ಗೊತ್ತಿದೆ ಅಂತ ಹೇಳ್ಬಿಟ್ಟು. ಇವಾಗ ಅಲ್ಲೇ ಹೋಗಿ ಸಿಗೋಣ ಬನ್ನಿ. ಇವಾಗ 109 ಕುಂಭಗಳಿಗೆ ಪೂಜೆ ನಡೀತಾ ಇದೆ. ಇದಾದ ನಂತರ ನಾವು 109
9 ಕುಂಭನ ತೊಗೊಂಡು ದೇವಸ್ಥಾನ ಕಡೆ ಹೊರಡಬೇಕು. ಎಲ್ಲ ಬಂದು ಆಲ್ರೆಡಿ ಸೇರಿದ್ದಾರೆ, ನೋಡ್ತಾ ಇರ್ಬೋದು. ಜನ ಸಾಗರ, ಸಿಕ್ಕಾಪಟ್ಟೆ ಜನ ಸೇರಿಬಿಟ್ಟವ್ರೆ. ಮುಗಿಸ್ಕೊಂಡು ಇಲ್ಲಿಂದ ಹೊರಡೋಣ. 109 ಕುಂಭಗಳನ್ನ ನೋಡ್ತಾ ಇರ್ಬೋದು ನೀವು. ಈಗ ಇಲ್ಲಿ ಒಳಗಡೆ ಅಮ್ಮನವ್ರ ಅಲಂಕಾರ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಜಾವಡಿ ಒಂದು ಸೂಪ್ ಜಾವಡಿ ಐನಾರೆ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಎಲ್ಲರಿಗೂ ಪಲಾರ ಕೊಟ್ಟಿದ್ದಾರೆ. ಇದಾದ ನಂತರ ಕುಂಭಗಳನ್ನ ಒಬ್ಬೊಬ್ಬರಿಗೆ ಕೊಟ್ಟು ಕಳಿಸ್ತಾರೆ. ಅದ್ರದ್ದು ನೀನು ಕಾಂಕಣ ಕಟ್ಟಪ್ಪ, ನೀನು ಕಾಂಕಣ ಕಟ್ಟೋದಪ್ಪ, ಇಡಮ್ಮ ಇಲ್ಲಿ ಇಡೀ ನೋಡಿ. ನಮ್ಮ ಸಿದ್ದು ಐನಾರ್ ಅವರು ಕಾಂಕಣ ಕಟ್ತಾ ಇದ್ದಾರೆ ಒಬ್ಬೊಬ್ಬರಿಗೆ. ಇಲ್ಲೂ ನೋಡ್ತಾ ಇರ್ಬೋದು, ಒಬ್ಬೊಬ್ಬರೇ ಕಟ್ತಾರೆ ಕಾಂಕಣ ಕಟ್ಟಿಸ್ಕೊಂಡು. ಅದಾದಮೇಲೆ ನಂತರ ಒಬ್ಬೊಬ್ಬರಿಗೆ ಕೊಟ್ಟು ಕಳಿಸ್ತಾ ಇರ್ತೀವಿ. ನೋಡ್ತಾ ಇರಿ. ಒಳಗಡೆ ಪೂಜೆ ನಡೀತಾ ಇದೆ. ಬಟ್ ಇವಾಗ ನಮ್ಮ ಇಲ್ಲಿ ಹಿರಿತಲ್ಲೇ ನಮ್ಮ ಮಾದೇಗೌಡ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಏನ್ರಿ ಮಾದೇಗೌಡ್ರೆ ಸಮಾಚಾರ? ಆರಾಮ? ಹಾಂ. ಎಷ್ಟು ವರ್ಷದಿಂದ ನಡೆಸ್ತಾ ಇದ್ರಾ? 10 ವರ್ಷದಿಂದ. ಚೆನ್ನಾಗಿ ನಡೀತಾ ಇದೆ. ಈಗ ಜೋರ ನಡೀತಾ ಇತ್ತು. ನೋಡ್ರಲ್ಲ, ನಮ್ಮ ಮಾದೇಗೌಡ್ರು ಹೇಳ್ದಂಗೆ ಮೊದಲು ಇಷ್ಟೊಂದು ಇರಲಿಲ್ಲ. ಸುಮಾರು ಒಂದು 10 ವರ್ಷದಿಂದ ಈ ಥರ ಕುಂಭ ಅಭಿಷೇಕ ಕುಂಭ ಎಲ್ಲ ಮಾಡ್ತಾ ಇದ್ದೀವಿ. ಬಟ್ ಇವಾಗ ಸ್ವಲ್ಪ ಚೆನ್ನಾಗಿ ನಡೀತಾ ಇದೆ. ಎಷ್ಟು ಮುಂಚೆ ಅಂದಾಜು ಎಷ್ಟು ಕುಂಭಗಳು ಹೋಗ್ತಿದ್ವು? ಮೊದಲು ಕುಂಭ ಇವೆ. ಈಗ 10 ವರ್ಷದಿಂದ ಈಚೆ ಕುಂಭ. 10 ವರ್ಷದಿಂದ ಈಚೆಡಿಕೆ ಕುಂಭ ಮಾಡ್ತಾ ಇದ್ದೀವಿ ನಾವು. ಬಟ್ ಇವಾಗ 109 ಕುಂಭ ಈ ವರ್ಷ ನಾವು ತೊಗೊಂಡೋಗ್ತಾ ಇರೋದು. ಸ್ಟಾರ್ಟಿಂಗ್ ನಾವು ಸ್ಟಾರ್ಟ್ ಮಾಡಿದಾಗ ಎಷ್ಟು ಕುಂಭ ಇದ್ದು ಅಂತ ನಮಗೂ ಗೊತ್ತಿಲ್ಲ. ಈ ಕಡೆ ಬಸವಣ್ಣನಿಗೆ ಪೂಜೆ ನಡೀತಾ ಇದೆ. ಇವಾಗ ಬಂದರು ಅವರು, ಯಾಕಂದರೆ ಸ್ವಲ್ಪ ಲೇಟ್ ಆಯಿತು ಬರೋದು. ಈ ಕಡೆ ಒಬ್ಬೊಬ್ರದ್ದು ಹೆಸರು ಕೂಗಿ ಕುಂಭ ಕೊಡ್ತಾ ಇದೆ. ಒಬ್ಬೊಬ್ರದ್ದು ಹೆಸರು ಬರ್ಸಿರ್ತಾರೆ ಮುಂಚೆನೇ. ಅವರ ಹೆಸರನ್ನ ಕೂಗಿ ಒಬ್ಬೊಬ್ರನ್ನೇ ಕರೆದು ಅವ್ರ ಹೆಸರು ಯಾರ್ದು ಬರುತ್ತೋ ಅವಾಗ ಕೊಡ್ತಾರೆ. ಮಾತಾಡಿ ಕಣ್ರಯ್ಯ, ಸಿಕ್ಕಾಪಟ್ಟೆ ಗಲಾಟೆ ನಡೀತಾ ಇದೆ. ಒಬ್ಬೊಬ್ಬರಿಗೆ ಮಡ್ಲು ದುಂಬಿ ಇವಾಗ ಕುಂಭನ ಕೊಡ್ತಾವ್ರೆ, ನೋಡ್ತಾ ಇರ್ಬೋದು. ಒಬ್ಬೊಬ್ಬರೇ ಬರ್ಬೇಕು, ಒಬ್ಬೊಬ್ಬರೇ ನೂಕಾಡಬೇಡಿ. ನೋಡ್ತಾ ಇರ್ಬೋದು, ಒಬ್ಬೊಬ್ಬರಿಗೆ ಮಡ್ಲು ದುಂಬಿ ಗೊತ್ತಿಲ್ಲದವ್ರಿಗೆ ಹೇಳ್ಕೊಂಡು ಕೊಡ್ತಾರೆ. ಈ ಪಾಪ ಹಸುಬ್ರು ಅವರು ಇನ್ನೂ ಗೊತ್ತಿರಲ್ಲ ಅವ್ರಿಗೆ. ನಮ್ಮ ಇವರು ಸುಮ್ಮ ಆಂಟಿ ಅವರು ನೀಟಾಗಿ ಹೇಳ್ಕೊಂಡು ಕೊಟ್ಟು ಇವಾಗ ಎಲ್ಲ ಒಬ್ಬೊಬ್ಬರಿಗೆ ಕೊಟ್ಟು ಕುಂಭನ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ನೋಡ್ತಾ ಇರ್ಬೋದು, ಬಸವಣ್ಣವ್ರನ್ನ ಇವಾಗಿನ ಎತ್ತಿದ್ದೀವಿ. ಇವಾಗ ಕುಂಭಗಳು ಫಸ್ಟು ಈ ಬಸವಣ್ಣವ್ರು ಮುಂದೆ ಬರ್ತಾರೆ, ಆಮೇಲಿಂದ ಆ ಬಸವಣ್ಣವರು ಅದರಿಂದ ಹೋದರೆ ಆ ಸೈಡಲ್ಲಿ ಕುಂಭಗಳು ಬರ್ತಾ ಇರ್ತವೆ. ನೋಡೋದಕ್ಕೆ ಸಾಕಾಗಿರುತ್ತೆ. ನಮ್ಮ ಇವಾಗ ಅಲ್ಲಿ ಹೋಗ್ಬೇಕಾದ್ರೆ ತೋರಿಸ್ತೀನಿ ನಿಮಗೆ, ಯಾವ ಥರ ಬರುತ್ತೆ ಅಂತಲೂ ನಿಮಗೆ ತೋರಿಸ್ತೀನಿ. ಒಂದು ಒಳ್ಳೆ ವ್ಯೂ ಇದೆ ಅಲ್ಲಿ, ಸಕ್ಕತ್ತಾಗಿ ಬರುತ್ತೆ, ತೋರಿಸ್ತೀವಿ. ನಾನಿವಾಗ ಸದ್ಯಕ್ಕೆ ಈ ಟ್ರ್ಯಾಕ್ಟ್ರಲ್ಲಿ ಹೊಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ತಡ್ರಿ ನಾನು ಬರ್ತೀನಿ ತಡ್ರಿ, ಹತ್ತೀನಿ. ಅಯ್ಯಪ್ಪ ಚಲೋ. ಎಷ್ಟು ವರ್ಷದ ಹಳೆ ಇದೆ ಇದು ಟ್ಯಾಕ್ಟ್ರಿ? ನಾನು ಓಡಿಸ್ತೀನಿ ಬೈಲಿ. ನೀನು ಸೈಡಾಗಿ ಹೋಗ ಬರೀ ನ್ಯೂಟ್ಲು ಮಾಡ್ರಿ. ಬಿಡು, ನ್ಯೂಟ್ಲ ಆಯ್ತು, ಸೈಡಿ ಬೈಲಿ. ಆ ತಗಡಿಗೆ ಹೋಗು. ಇವಾಗ ನಾನು ಟ್ರ್ಯಾಕ್ಟ್ರು ಓಡಿಸ್ತಾ ಇದ್ದೀನಿ. ಟ್ರ್ಯಾಕ್ಟ್ರು ಸುಮಾರು ಇದು ಎಷ್ಟು ವರ್ಷದ ಹಳೆದ ಬಿಡ್ರಿ. ನೋಡ್ರಿ, ಎಷ್ಟು ವರ್ಷದ ಹಳೆದಪ್ಪ ಟ್ಯಾಕ್ಟ್ರಿ ಗೊತ್ತಿಲ್ಲ. 40 ವರ್ಷ ಆಯ್ತಾ? 40 ವರ್ಷ ಹಳೇ ಟ್ರ್ಯಾಕ್ಟ್ರಿ ಓಡಿಸ್ತಾ ಇದ್ದೀವಿ ಇವಾಗ. ನಮ್ಮೂರಿಗೆ 2 ಟ್ರ್ಯಾಕ್ಟರ್ ಹತ್ತಿದ್ದು. ಫಸ್ಟ್ನೇದು ಅದು ಮಿಲ್ಲರ್ ಮನೆದಾ? ಹಾಂ, ಪತ್ರೆಯರ್ದು ಇದು ಬರುತ್ತಲ್ಲ. ಯಾವುದೋ MF ಮ್ಯಾಕ್ಸಿ ಪರ್ಮಿಷನ್. ನಾನು ಮಾಡಿಸ್ತೀನಿ ತಡೆಯಪ್ಪ, ನೀನು ತಲೆ ಕೆಡಿಸ್ಕೊಂಬೇಡ. ವಿಡಿಯೋ ಆಗ್ತಾ ಇತ್ತು ನೋಡಿ ಇಲ್ಲಿ. ನಿಜ ಮಾಡ್ತೀನಿ. ಅಲ್ಲಿ ಕೊಡ್ತೀನಿ ಕಣೋ, ಅಲ್ಲಿ ಬ್ಯಾಲಲ್ವ ಬೇಕಿರೋದು. ವಿಡಿಯೋ ಮಾಡಿಲ್ಲ ಅಂತ ನನ್ನೇ ಬೈತಾರೆ ಗೈಸ್. ಯಾರು ಮಾಡಿದ್ರಿ? ನೋಡ್ತಾ ಇರ್ಬೋದು ಕುಂಭಗಳು ಬರ್ತಾ ಇರೋದನ್ನ, ಯಾವ ಥರ ಬರ್ತಾ ಇದ್ದಾರೆ ಅಂತ ಸಾಲಕ್ಕೆ. ಇವಾಗ ನಾವು ಸದ್ಯಕ್ಕೆ ಟ್ರ್ಯಾಕ್ಟ್ರ್ ಮೇಲೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಕುಂಭಗಳು ಬರ್ತಾ ಇದ್ದಾವೆ. ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ದೂರದಿಂದ ಬರ್ತಾ ಇದ್ದಾವೆ.
ಮಂಗಳಾರತಿ ಮಾಡಿ ಒಳಗಡೆ ಕರ್ಕೊಂತವ್ರೆ ಕುಂಭಗಳು ಮತ್ತು ಹಾಗೆ ದೇವ್ರನ್ನ ರಾಜಣ್ಣವರು ಮಂಗಳಾರತಿ ಮಾಡಿ ಕರ್ಕೊಂತವ್ರೆ. ಕಳಸ ಬಸವಣ್ಣ ಮತ್ತು ಕುಂಭಗಳನ್ನ ಮಂಗಳಾರತಿ ಮಾಡಿ ಕರ್ಕೊತಾ ಇದ್ದಾರೆ, ಗೊತ್ತಾಗ್ತದೆ.